ಏನೋ ಅಂದಂಗಾತು. ಯಾರ್ರಿ ನಾರೇ ಹ್ಯಾಂಗ್ರಿ ಕಣ್ಣು ಹೋದವ್ರು ನಿಮಗೆ ಏನಾರ ಅಂದ್ರ ಅಂತ ಮನುಷ್ಯ ಅಲ್ರಿ ಕರೆದ್ರಿ ನಿಮ್ಮನ್ನ ಮುಂದಿದ್ದಾಗ ಕಿಮ್ಮತ್ ಕೊಡುದಿಲ್ಲ, ಹಿಂದಿದ್ದಾಗ ಯಾವಾಗ ಕಿಮ್ಮತ್ ಕೊಟ್ಟು ಕರಿತೀವ. ಏನಾತ್ ಹೇಳಿದ ಕೆಲ್ಸ ತಂದನ್ರಲ್ಲ ಹೇಳ, ನಂಬರ್ ಹೇಳು. ಬಡ್ಕೋರಿ ನಂಬರ್ ರೀ ಹೇಳ. 9743661668. ಕನ್ನಡದಾಗ ಹೇಳಲೇ. ಇಂಗ್ಲೀಷ್ ಬರಂಗಿಲ್ಲನ್ರಿ ನಿಮಗೆ? 974366 ಮತ್ತು ಡಬಲ್ 6 ಮುಂದೆ 8 ಬಿಡ್ರಿ. ಏನಲ್ಲೇ ಇಂಗ್ಲೀಷ್ನಾಗ ಕೇರ ಸಿಗಸಂತಿ, ಕನ್ನಡದಾಗ ಕೇರ ಹಾರ ಅಂತಿ. ಏನು ಸಿಗಸು ಹಾರ ಹೋದವನು ಅನ್ಸುತ್ತ. ಹಂಗ 10 ಮಂದಿ ರೊಕ್ಕ ಕೊಟ್ಟು ತೋತಾರ್ರಿ ಅಂತ ನಂಬರ್ಗಳು. ನಮಸ್ಕಾರ. ನಮಸ್ಕಾರ. ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು. ಕರ್ಮರಾಜ್ ತಾನೆ? ಏನಿಲ್ಲ, ಊರಿಗೆ ಬಂದಿದ್ರೆ ಅಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದ್ದೆ. ಹೌದಾ? ಹಾಗೇನಿಲ್ಲ, ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು. ಬರ್ತೀರ ತಾನೆ? ತಪ್ಪಿಸ್ಬಾರ್ದು. ಯಾಕೆಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ. ಕೊಟ್ಟ ಮೇಲೆ ಬರದೇ ಇದ್ರೆ ಬಿಡೋದಿಲ್ಲ. ಸರಿ, ನಿಮ್ಮ ದಾರಿ ಕಾಯ್ತಾ ಇರ್ತೀನಿ, ಆದಷ್ಟು ಬೇಗನೆ ಬಂದ್ಬಿಡಿ. ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು ಜಗದ ನಿಯಮ. ಆದ್ರೆ ಬೇಟೆನೇ ಈ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ. ಕರ್ಮರಾಜ, ನೀನು ನನ್ನ ಮನೆಗೆ ಬರ್ತಾ ಇರೋದು ಆ ತಿಥಿಯಾಗಿ ಅಲ್ಲ, ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ. ನೀ ಬಲ್ಲಿ ಬಿಟ್ಟಿ ಕೂಳಿಗೆ ಒಂದು ಹಾಲು ತಂದಿಟ್ಟಿದ್ದಲ್ಲ. ಇವ್ರ ಗೌರ್ಯ ಅದಾನ್ರಲ್ಲ, ಏನ್ ಮಾಡತ್ತಾನ? ಬಚ್ಚಲ್ಲ ಎಮ್ಮಿ ಮೇನ್ ತುಳಿಯತಾನ್ರಿ. ಬೋಗಾನ್ಯಾಗ ತೊಳಿ ಅಂತೇಳಿ ಹಸನಕತೆ ಬಾಂಡೆದಾಗ ತೊಳಿಯತ್ತೀನಿ. ಹೇ ಗೌರೀಶ, ಹೇ ಗೌರೀಶ. ಕರೆದ್ರೇನ್ರಿ? ಇಲ್ಲ ಒದರ್ನಿ. ಏನ್ ಮಾಡಕತ್ತಿದ್ದ ಒಳಗ? ಅವು ದನಗಳು ಹೊಡ್ಕೊಂಬಂದು ತಂದು ಗುಡ್ಕ ಕಟ್ಟಾಯ್ತೀನಿ. ದನಗಳು ಹೊಡ್ಕೊಂಬಂದು ತಂದು ಗುಡ್ಕ ಕಾಲಿ ಕಟ್ಟಬೇಕಿಲ್ಲ? ಅಯ್ಯೋ ಮರ್ತ ಬಿಟ್ಟಿದ್ನಿ. ಉಪಾಧ್ಯಾಪಿ ಒಟ್ಟ ಬರೀ ಮಣಿ ತುಂಬ ಉಪಾಧ್ಯಾಪಿ ಮಂದಿ ಹೆಚ್ಚಾಗೈತಿ. ಮತ್ ಗೌಡ್ರ ಮಾತು ಮೀರ್ ಬರೋದ ಹಂಗ ನೋಡು, ಇವಾಗ ನಮ್ಮ ಮನೆಗೆ ಕರ್ಮರಾಜ್ ಅಂತ ಬರ್ತಾರ. ಅವನ ಸಣ್ಣ ಕಡದ ಆಮ್ಲೆಟ್ ಮಾಡ್ಲೇನ್ರಿ? ನಮ್ಮ ಮನೆ ಅತಿಥಿಲಿ ಅವ್ರು. ಓ ಅತಿಥಿ. ಬಂದ ತಕ್ಷಣ ಕುಡಿಯೋದಕ್ಕೆ ಒಂದು ಚೇರ್ ಹಾಕು, ಕುಡಿಯೋದಕ್ಕೆ ನೀರು ಕೊಡು, ಕುಡಿಯೋದಕ್ಕೆ ಚಾ ವ್ಯವಸ್ಥೆ ಮಾಡು. ಇವ್ ಮೂರು ನಾನು ಒಬ್ಬನ ಮಾಡ್ಲೇನ್ರಿ? ಅಲ್ಲ ಆಯ್ತು, ಇನ್ನೊಬ್ಬನ ಯಾರದಾರ ಕರ್ಕೋ. ಇಲ್ಲ ಇಲ್ಲ, ಒಬ್ಬನ ಮಾಡ್ತೀನಿ. ನಾನು ಒಳಗಡೆ ಇರ್ತೀನಿ, ಬಂದ ತಕ್ಷಣ ಕರಿ. ಆಯ್ತಾಯ್ತು. ಉಪಾಧ್ಯಾಯ ಹುಡುಗ ಅಂದೆ ಬಿತ್ತಪ್ಪ ಇದ. ಹಿಂಗಿಂಗ್ ಮಾಡ್ಕೊತ ಬಂದ್ರ ಹೆಡಕ್ ಹಿಡ್ದೈತೇನ? ಅದಲ್ಲೇ ಮನೆಗೆ ಒಬ್ಬೊಬ್ರು ಇರ್ತೀವಿ ಅಂಜಿ ಅಂದಿ ಹೆತ್ಕೋಬಾತ್ ನೀವು. ನಾಳೆ ಪುತ ಪುತ ಯಾವ ಬಿಸಿಗಿಟ್ಟಪ್ಪ? ಬಿಸಿಗೆ ತಾಲೋ ಪುತ ಪುತ ಪುತ್ ಪುತ. ಹಾ ಏನ ಪುತ್ಪ? ಓ ಪುಷ್ಪ. ಏನು ನಿನ್ನ ಬಾಯ ಸರಸ್ವತಿ ಬಂದು ಕೂತ್ ಹೋಗ್ಯಾಳಲ್ಲ. ಇಲ್ಲಿ ಬಂದ ಕಿಗಿತ ಹೋಗ್ಯಲ್ಲ. ನೀನು ಪುಷ್ಪ ಆದ್ರೆ ನಾನು ಕ್ರಾಂತಿ. ಏಯ್, ನೀನು ಕಾಂತಿ ಆದ್ರೆ ನಾನು ಆರು ಮಗ. ಯಾರ ಮಗ? ಊರ್ ಮಗ. ಇದು ಯಾಮಲೆ ಆದ ಮಗ, ಯಾದ ಮಗ, ನಮ್ಮ ಅಪ್ಪನ ಮಗ. ನಾವು ಹೋಲಿ ಬಿದ, ಇದನ್ನ ನಮ್ಮ ಮಾಮನ ಮನಿ. ಮಾಮ? ಏನು ಕಚ್ಚನು ಮರ ಮನಿ. ಒತ್ತು ಏನು ಇಲೆಕ್ಷನ್ದಾಗ ಆಲೀಚ್ ಬಂದಾನು, ಒತ್ತು ಊರು ಉದ್ದಾರ ಮಾಡ್ಬಿಟ್ಟು ಬರೀ ತನ್ನ ಮನಿನ ಉದ್ದಾರ ಮಾಡ್ಕೊಂಡ್ಬಿಡ್ತಾನ. ಯಪ್ಪ ಏನು ಕಚ್ಚಾನು ಯಪ್ಪ, ಹೊರಗೆ ನಲ್ಲದಲ್ಲ. ಮತ್ತೆ ಇವಿಟ್ಟು ಮಾತಾಡಕತ್ತಾನಂದ್ರೆ ಇವನ ಕರ್ಮರಾಜ್ ಇರ್ಬೋದು. ನಮಸ್ಕಾರ ರೀ. ನಮಸ್ಕಾರ. ಗೌಡ್ರೆಲ್ಲ ಹೇಳ್ಯಾರ್ರಿ ಏನಿಲ್ಲ, ಅದ ಕರ್ಮರಾಜ್ ಅಂತ ಬರ್ತಾನಂತ. ಅವನಿಗೆ ಸ್ವಲ್ಪ
ನಾನೇ ಭೂತ ನೀ ನಾನು ಇದು ತೆಗಿತಿದೆ ಏನ್ ಹೆಂಗ ಕುಂತದ ನಮಸ್ಕಾರ, ಆಶೀರ್ವಾದ. ನನ್ನ ಹೆಸರು ಕರ್ಮರಾಜ್ ಅಂತ. ಕರಮರಾಜ, ನಿನ್ನ ಹೆಸರು ಕರಮರಾಜ? ಅಲ್ಲ, ಕರಮರಾಜಗಳು ಎಷ್ಟು ಮಂದಿ ಬಂದಿರಿ ನೀವು? ಏನು ಜೀಪ್ ಮಾಡ್ಕೊಂಡು ಬಂದ್ಬಿಟ್ರಿ ಏನು ಒಮ್ಮೆ? ಹಂಗಲ್ರಿ, ಗೌಡ್ರು ನನಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ್ಯಾರ. ಬಿಡಮರ ಅವ್ರು ಖಾಲಿ ಇರೋ 100 ಮಂದಿಗೆ ಫೋನ್ ಮಾಡ್ತಾರ ಅವ್ರು. ಫೋನ್ ಮಾಡೋಣ ಬಂದ್ಬಿಡುದ ನಂಗೆ? ಅಲ್ರಿ, ಒರಿಜಿನಲ್ ಕರ್ಮರಾಜ ನಾನೇ ರೀ. ಕರಮರಾಜ ಕರಮರಾಜ್ ಬಂದಾನು. ಈ ಟಚ್ಚಲ್ಲಿ ನಿಧಿ ಹೋಗಿದೆ. ನಿನಗೇನು ಹೇಳಿದ್ದೆ ನಾನು? ನಿನಗೇನು ಹೇಳಿದ್ದೆ? ಎಷ್ಟು ಸಲ ಹೇಳಿದ್ದೆ ನನಗೆ? ಪಟ್ಟಿಗೆ ಏನು ತಿಂತೀನಿ? ಒಂದು ಹೇಳ್ರಿ ತಿಳಿತೈತಲ್ಲ. ಕಿವಿಗಡ್ಡಿಗೆ ಹಳ್ಳ ಹಚ್ಚಿ ಕೇಳ್ಬೇಕ ನಿನಗೆ? ಕರ್ಮರಾಜ ಬರ್ತಾರ ಒಂದು ಚೇರ್ ಹಾಕಂತ ಹೇಳಿರ್ಲಿಲ್ಲ? ಹಾಕಿನಲ್ರಿ ಎಲ್ಲಿ ಇದು ಯಾವ ಲೇವ ಬಗಲ ಕುರ ಆಗೈತ ನಿಮ್ಗ? ಯಾರ ಅವ್ ನಿಮ್ಗೆ ಯಾರು ನಿಮಗೂ ಗೊತ್ತಿಲ್ರ? ಯಾವ ಲೇ ಬಾದಾಮಿ ಮಂಗೆ ನಿಮಗೂ ಗೊತ್ತಿಲ್ರಿ? ಅವ್ ಬಿಸ್ಕಿಟ್ ಅಂದಾಗ ಸಮಸ್ಯೆ ಬಂದಿತ್ರಿ ನನಗ. ಬರವ ನೀನು. ಅಲ್ಲ, ಕರಿಯೋದು ಚೇರ್ ಮೇಲೆ ಕುಂಡ್ರಸೋದು ಮತ್ತೆ ಹೊಡ್ಯಾಕ ಹೋಗೋದು ಯಾರು ಏನು ಅಂತ ಕೇಳ್ಬೇಕಲ್ಲ. ಏನ ವಿವೇಕಿ? ಯಾರಪ್ಪ ನೀನು? ಇವೇನು ಒಪ್ಪ ಮಮ್ಮ ನೋವು ಮೈಯಾಗ ಒದ್ದದ ಮುನಿ ಬಂದಾಗ ಮಾತಾಕತ್ತಂದ. ಆ ಮಮ್ಮ ಇವ್ಯಾನ ಇವ್ ತೆನಿದ ಮದವ? ಅಲ್ಲ, ನೀನ್ ಯಾರು? ನಾನಾ? ನಾ ಗೊತ್ತಲ್ಲ ನಮ್ಮಮ್ಮ. ಹದಿ ಬಾ ಮಮ್ಮ. ಬಾ, ನೀನು ಸ್ವಚ್ಛ ಮಾಡ್ತಾನೆ ಬಾಲೆ. ಅಲ್ಲೇ ಬೀಳಪ್ಪ ಅವನು ಮದ ಹೋಗು. ಅದಮ್ಮಮ್ಮ ಹದಿ ಬಾಬು ನಿಮ್ಮ ತಂಗಿ ಇದು ಅಕ್ಕನ ಮಗ ಹದಿ ಬಾಬು. ಹರಿ ಬಾಬು ಏನು ಸಣ್ಣವಿದ್ದಾಗ ನೋಡಿದ್ದೆ. ಈಗ ದೊಡ್ಡವಾಗಿ ಮಮ್ಮ ಎಲ್ಲ ತರ ಬಂದಾವ. ಆ ಕರಮ್ದಳಿಲ್ಲ ಆಕಿಗೇನು ದಾದಿ ಮಮ್ಮ ಒತ್ತು ತಿಕ್ಕಂಗ ಪೂಲು ನಾಲ್ಕು ತಿತ್ತಿತಲು ಕತ್ತಿ ಮೇಲೆ ಕುಂದತಲು ಚಾಂತವ್ ಹಿಂಗಾತು ಭೀಮೋನ್ ಹಿಂಗಾತು. ಒತ್ತ ನನ್ನ ಮದುವೆ ತಿಂತಿನ ಮಾತೊಲಗೆಲ್ಲ ಮಾದಾಯ. ನಾ ಅದನ್ನ ನಿನ್ ಮದುವೆ ಮಾಡಕ. ಅದಕ್ಕೆ ಮಮ್ಮ ನೀ ಎದೆ ತಿಳಿ ಒಪ್ಪಲ್ಲಿ ಬತ್ತಿ ಇತ್ಕೊಂಡ್ ಬಂದನ್ನ ಈಗ. ಆಯ್ತು, ಅದ್ರ ಕಾಜಿ ಬಿಡು. ಗೌರೀಶ, ಓರಿ ನನ್ನ ಅಳಿಯ ಅವ್ರಿ ಸಣ್ಣ ಕೊಡ್ರಿ ನನಗೆ ಎಷ್ಟು ಯಾಕಲೆ ಹೋತದ ಹರಿತದ. ಹೋತ ಅಲ್ಲಿಲ್ಲ ಮಮ್ಮ, ನನಗೆ ಹೋತಿನ ಪ್ಯಾನ್ ಐತಿ. ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವಂಗೂ ಅಷ್ಟು ಮರ್ಯಾದೆ ಕೊಡ್ಬೇಕು. ಇನ್ಮೇ ನೋಡ್ರಿ ನೀವು ಬಾರಿ 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 ಆ ಮಂಗನ ಮಗ ತುಂಬ ಕುಂದ್ವಲ್ಲ, ನಾ ಏನ್ ಮಾಡ್ಲಿ? ಅವ್ ತುಂಬ ಮಾಡ್ಲಾಕತ್ತ ನಮಗೆ ಹುಲು ಪೆತ್ತಾಕೈತಿ ಒಳಗೆ. ಹೌದು, ದೂರದಿಂದ ಬಂದಿದೀಯಾ? ದೂರದ ಪ್ರಯಾಣ ಬೇಸತ್ತಿರ್ಬೇಕು. ಒಳಗಡೆ ಹೋಗಿ ಸ್ನಾನ ಮಾಡಿ ಊಟ ಮಾಡಕ್ ಹೋಗ್. ಮಮ್ಮ ಈ ಥನಾನಂದಲೇ ಏನು? ರುದ್ರಾಭಿಷೇಕ. ಸ್ನಾನ ಅಂದ್ರೆ ಜಳಕಲೆ. ಸ್ನಾನ ಅಂದ್ರೆ ಗೊತ್ತಿಲ್ಲ? ಇಲ್ಲಪ್ಪ ಕೇಳಲ್ಲ, ಹುಡುಗನ ಕೇಳ್ದ ಕೈ ಕಟ್ಕೊಂಡ್ ಕೂತೈತ್ ನಾನು. ಅವನು ಆ ಕಡೆ ನೋಡಕತ್ತ ನಂದು. ಏನೋ ಮದ ನಿಮ್ಗೇನು ತಿಳಿಯಾಕ ಬುದ್ಧಿ ಐತೋ ಏನಿಲ್ಲ? ತಿಳಿಯಾಕ ಬುದ್ಧಿ ಐತೋ ಏನೋ ಕಾಲದೈತೋ ಏನೋ ಮಮ್ಮ? ಅವಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಇತ್ತು ಎತ್ತಲು ಬಂದೀನಿ ಯಾಕಲೆ? ದಿನ ಹಂಗತ್ಲಿ ಜಲಕ ಮಾದತ್ತದ. ಯಾಕ ದಿನ ಹಂಗ ಜಲಕ ಮಾದಬಾರ್ದು ಮಮ್ಮ. ನಿಮ್ ಊರಾಗೇನು ಬರಗಾಲ ಬಿದ್ದೈತಾನ? ಬಲಗಾಲ ಬಿದ್ದಿಲ್ಲ, ಅದು ದಿನ ತಾಬೋನ್ ಹಿಂಗ್ ಮಾದ್ ಹಿಂಗ್ ತಿಕ್ಕೊಂಡ ತೊಗುಲ ತಮಿತೈತಿ. ತೊಗುಲ ತಮಿತೈತಿ. ಒಟ್ಟು ತಿಕ್ಕಿದ್ರೆ ತಗಲ್ ಸಹಿತವನ ತಮಿಯತೈತಿ. ಅದಕ್ಕೈತೆ ತಮ್ಮದನ್ನ ಮತ್ ದಿವ್ಸ ತೊಳ್ಕೊಂಡ್ರ ಮೂಲವೇದಾಕತಿ. ಮಮ್ಮ ಹುಲಿ ತಿಮ್ಮ ಯಾವತ್ತು ಜಲಕ ಮಾದಂಗಿಲ್ಲ. ಇದಕ್ಕತ್ತ ವಿಲನ್ ಮ್ಯೂಸಿಕ್ ಹಾಕ್ಲಿಪ್ಪ ನಮಗೊತ್ತ. ಹುಲಿ ಒಂದಿತ್ತ ಯೋಲ್ಲ ಗಬ್ಬ ಐತಿ. ಅಲ್ಲ, ನಾ ಏನ್ ಇದಕ್ಕೆ ಲಕ್ವ ಹೊಡೆದ ತಮ್ಮ ಇಲ್ಲಿ ಮತ್ತೆ ಹೇಳ್ತತ್ಲಿ ಅದಕ್ಕೆ. ಹುಲಿ ಶಿವ ಅದ ಹುಲಿ ತಿಮ್ಮ ದಿನ ಜಲಕ ಮಾದಂಗಿಲ್ಲ. ಅವ್ ದಿವ್ಸ ಕುಂಡಿನೂ ತಕ್ಕೊಳಂಗಿಲ್ಲ. ತಕ್ಕೊಳಕ್ಕೆ ಬಿಡಲಕ್ಕ ಕಲ್ಲು ಹೊತ್ಕೊಂಡು ಮುಂದೋಗುದು, ಕಲ್ಲು ಹೊತ್ಕೊಂಡು ಮುಂದೋಗುದು. ಘಮ 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 ಬಬಲೆ
ಬಿದ್ದು ಮಾಮ ತಿತ್ತಿಗೆ ಬದಲಾಕ್ ಹೋಗ್ಬೋದ ಮತ್ತ ಫಿಲಿಪಿನ್ ಬದಲಾಕತ್ತ ಫಿಲಿಪಿ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ ಇವ್ ಯಾವ ಮಾಮ ಬಂದಲ್ಲಿ ಹಾಕವ ಏಯ್ ನಮ್ಮ ಮನೆ ಅತಿಥಿ ಅವರು ಇವ ನಮಸ್ಕಾಲಿ ಅತಿಥಿ ಹೇ ತೋ ಭವ ಅತಿಥಿ ದೇವೋ ಭವ ಅದ ಅದ ಮಾಮ ಅತಿಥಿ ಹೇ ಹೋಲ್ ಬಿದ್ದು ಮಾಮ ಫಿಲಿಪಿನ್ ಮೊದ್ಲಾಕತ್ತಲ್ಲ ಒಳಗೆ ಹಂಡ್ಯಾಡಕತ್ತಾಳ ಎಷ್ಟು ಸಲ ಹೇಳ್ಬೇಕಲ್ಲ ಸುಮ್ಮ ಗುಳಿ ಮುಗ್ದದ ಯಾಕೆ ಬಿತ್ತಿ ಏರಿಸ್ತಾರೆ ನಮ್ದು ಹೋಗ ಕಾಗಿ ಕಾಗಿ ಕವ್ವ ಯಾಲ ಬಂದ ನವ್ವ ಮಾಮ ಬಂದ ನವ್ವ ಏನೇ ಹಂದೇದಂತ ಕುಂದಿ ಬಿತ್ಕೊಂಡು ಹಂಗ ಬಂದ ನಾವು ಮನ್ಯಾಗ ಬಳು ಹೋಗಂಗ ಆತ್ ನೋಡ್ರಿ ಇನ್ನ ಉದಾರ ಮನಿ ಇನ್ನ ನಿನ್ನ ಪಗಾರದಾಗ ಅರ್ಧ ಪಗಾರ ಕೊಡ್ತೇನೆ ಅವಾಗ ಮುಂದೆ ಕೂತ್ಕೊಂಡು ಡೈಲಾಗ್ ಹೇಳ್ತಾನವ ಅವಾಗ ಸೌಂಡ್ ಕೊಡ್ಲಿಲ್ರಿ ಅವ ಈಗ ಕೊಡ್ರಿ ಏನು ಹೇಳಿ ಈ ಪೆದ್ದರ್ ಗುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ಳೋದನ್ನ ಮರತೆ ಏ ಗೌರೀಶ ಒಂದು ಚೇರ್ ಹಾಕವ್ರಿ ಬಾಮರ ಕೂತು ಬಾ ಬರೀ ಬೈಸಾಕ ಬರ್ತೀರಿ ನಮ್ಮನ್ನ ಕೂತೋರೆ ಕಡೆ ಚಂದಾಗಿ ಹಾಕೋ ಕುಂಡ್ರಾಕ್ ಬರಲ್ಲ ಹಂಗ ಹಾಕಿರ ಸರಿ ಹಾಕೋ ಆಯ್ತು ಕುಂಡ್ರ ಚಂದಾಗಿ ಹಾಕೋ ಗೌರೀಶ ಹಿಂಗೂ ಕುಂಡ್ರಾಕ್ ಬರಲ್ಲ ಬಾಯ್ ಹಿಡ್ಕೊಂಡು ನಿಂದಿರ್ತನು 4 ಮೂರು ನಿನ್ನ ಮನಸ್ಸಿಗೆ ಬಂದ ಕಡೆ ಕುಂಡ್ರ ಬಾ ಏ ಸರಿಯಾಗಿ ಹಾಕೋ ಏನ್ ಸಾಲ ಎಷ್ಟು ಮುಗ್ದೈತಿ ನಂದು ಡಿಗ್ರಿ ಆಗಿದೆ ಅದಕ್ಕ ಡಿಗ್ರಿ ನಡೆಸಿ ಎನ್ನಿ ಹಾಗಂದ್ರ MBBS ಓ ಎಮ್ಮಿ ಬೋಳಸ್ ಅದು ಎಮ್ಮಿ ಬೋಳಸಲ್ಲೋ MBBS ಮತ್ ನಾ ಏನನ್ನಿ ಎಮ್ಮಿ ಬೋಳಸ್ ಡಾಕ್ಟರ್ ಕಣ ಡಾಕ್ಟರ್ ಸೂಜಿ ಮಾಡ್ತಾರಲ್ಲ ಹಾ ಕರೆ ನೀನ್ ತಲೆಯಾಗ ಬುದ್ಧಿ ಇಲ್ಲ ಯಾಕ ಅಲ್ಲ ಕುರ್ಚಿ ಮ್ಯಾಗ ಕುಂಡ್ರಾಕ್ ಬರಲ್ಲ ಡಾಕ್ಟರ್ ಹೆಂಗ ಹಾಕಿನಿ ನೀ ಕೂತೋರ್ಸ್ ನೋಡೋನು ನೋಡು ದನ ಕೊಯ್ಯ ಮನುಷ್ಯ ನಾ ಹೆಂಗ್ ಕುಂಡಿರ್ತಾನ ಅಲ್ಲ ಮನೆಗೆ ಬಂದಿರ್ತಕ್ಕಂಥ ಅತಿಥಿಗಳನ್ನು ಗೋಳು ಹಿಕ್ಕೋದ್ರಕ ತಿಂದು ಕೂಳು ಕರಗಂಗಿಲ್ಲನ ಇಲ್ಲರಿ ಅದಕ್ಕೂ ಕುರ್ಚಿ ವರ್ಷಾತೀನಿ ಹೇಳ್ರಿ ಹುಂತ ಇಲ್ಲಿ ಇದು ಸ್ವಲ್ಪ ಪರ್ಫ್ಯೂಮ್ ಹಾಕಿದ್ರಿ ಹೊಲಸ ಆಬಾರ ತಂದು ಹಿಂಗ್ ವರ್ಷಾತೀನಿ ಚಂದ ಅಳಿಗಾಡಿಸ್ತಿಪ್ಪ ಹೋಗು ಒಳಗಡೆ ಹೋಗೋ ತಂಗಿ ಇದ್ದಾಳೆ ಬಿಸಿ ಬಿಸಿಯಾಗಿ ಒಂದು ಕಪ್ ಟೀ ಮಾಡಿಸ್ಕೊಂಡು ಹೋಗು ಇಲ್ಲ 15 ದಿವಸ ಆತ್ರಲ್ಲ ಚಾ ಕುಡಿದು ಬಿಟ್ರಿ ಏ ನಿನಗಲ್ಲೋಲೆ ಮತ್ತೆ ಯಾರಿಗೊಲೆ ನನಗೊಲೆ ಆ ತಲೆ ತರ್ತನಳೆ ಸರಿ ಕುಡಿ ಮಂದಿ ಎಲ್ಲ ಚಾ ಕುಡಿಯತ್ತ ಗೌಡ್ರು ನಿಮ್ಗೊಬ್ರು ತಂಗಿ ಇದ್ದಾರ ಅದಾಳ್ರಿ ಒಬ್ಬಾಕಿ ಅವ್ರ ಹೆಸರು ಶಿಲ್ಪಾ ಅಂತ ಶಿಲ್ಪ ಭಾಳ ಚಂದ ಅದಾಳನ್ರಿ ಒಂದು ರಾಸ್ ಅದಾಳ್ರಿ ನಾ ಹೆಂಗದನ ಹಂಗದಾಳ್ರಿ ನಮ್ಮ ತಂಗಿ ನಾವು ಮಂದಿ ಮನಿಗೆ ಹೋಗ್ತೀವಿ ಆದ್ರೆ ಇಷ್ಟು ತಳಕೈ ಹೆಚ್ಚೇನು ವಿಚಾರ ಮಾಡಂಗಿಲ್ಲ ಚಾ ಕೊಟ್ರೆ ಚಾ ಕುಡ್ತೀವಿ ಉಪ್ಪಿಟ್ಟು ಹಾಕಿದ್ರೆ ಮುಚ್ಕೊಂಡು ತಿಂದು ಎದ್ದು ಬರ್ತೀವಿ ಅದನ್ನ ಬಿಟ್ಟು ಹೇಳೋರ್ಗತ್ತೆ ದಪ್ತರ ತಕೊಂಡ್ಕೊಂಡ್ರಂಗಿಲ್ರಿ ವಂಶಾವಳಿ ಎಲ್ಲ ಹೇಳಾಕ ಸುಮ್ಮ ಮಾತಿ ಕೇಳಿ ನಡ್ರಿ ನಾನು ಮಾತಿಗೆ ಹೇಳಿ ಹೇಳ್ರಿ ಇವಳು ಹೆಂಗ ತಗದಾಳ ನೋಡು ಬಗನಾಳ ಗತ್ತ ಬಾ ಬಾ ಆಯ್ತು ಮುಂದೆ ನಿನಗೆ ಗೌರೀಶ ಏ ಗೌರೀಶ ಗಾತಲ್ರಿ ಆಗುದ ಬಿಡ್ರಿ ದೊಡ್ಡವ್ರ ಮನಿ ಅಂದ್ಬೇಕು ಆಗುದ್ರಿ ನಿಮ್ಮ ಮಂದಿ ಎಲ್ಲಿ ಐತಿ ಫೋನ್ ಮಾಡಿಬಿಡ್ರಿ ದೌಡ್ ಎಬ್ಬಿಸ್ಬಿಡ್ನು ಅಂತ ಏನವನು ಆಗ್ಬಾರ್ದೈತಿ ಒಳಗೋಗಿ ನೋಡ್ತಾನೆ ಗ್ಯಾಸ ಖಾಲಿ ಆಗೈತಿ ಇಲ್ಲ ಅವನೇ ಒಂದು 4 ಮಂದಿ ಸತ್ತ ರೇಂಜಿಗೆ ಹೇಳ್ತಿಯಲ್ಲ ಏನು ಅತಿಥಿಗಳ ಮುಂದೆ ಹೆಂಗೆ ಹೇಳೋದತ್ತ ಹಂಗೆ ಮತ್ತೇನು ಮಾಡಿದೆ ಏ ನಾ ಬಿಡ್ಲಿಲ್ರಿ ಆ ಮ್ಯಾಲ ಸಜ್ಜೆ ಮ್ಯಾಗ ಹಳಿಷ್ಟು ಹೋಯ್ತಲ್ರಿ ಅದನ್ನ ತೋಲ್ ಉಗುಳಿಸಿ ಬಡಿಬೇಕಂತ ಮಾಡಿ ನೀವು ವಯಸ್ಸರ ಹೋಗೈತ್ರಿ ಹಳಿಷ್ಟು ಹ್ಞೂ ರೀ ಇತ್ತಿತ್ಲಾಗಿ ನಮ್ಮ ಮನಿ ಒಳಗೆ ಹಳಿವು ಬಂದು ಬಿದ್ದದ್ದು ಎಲ್ಲ ಚಾಲೂ ಮಾಡಕ್ ಕಲ್ತದಲ್ಲ ನೀನು ಮತ್ತೆ ತರ್ಸ್ರಿ ಅದನ್ನ ನೋಡ್ರಿ ನೀವೇ ಹೇಳ್ರಿ. ಚಾ ಚಲೋ ಐತಲ್ಲ? ಆತಲ್ಲ? ಹಾ. ಕರ್ಸ್. ಅವ ಬಂದ್ರೆ ಚಾ ತಗೋ. ಚಾರಾಡಿ ಅವ ಬಾ ಅಣ್ಣ ಕಾಫಿ ನನಗಲ್ಲಮ್ಮ ನನಗೂ ಅಲ್ರಿ ಅಲ್ಲಿ ಚಾ ನನಗಲ್ಲ ಅವ್ರಿಗೆ ಕೊಡಮ್ಮ ಏ ಒಬ್ಬ ಚಾ ಕುಡಿದ್ರಾಗ ಒಬ್ಬ ಚಪ್ಪಲ್ ತಗೊಂಡ್ ತಲೆಯಾಗ ಇಟ್ಕೋತೀರಿ ಒಬ್ಬ ನಿತ್ತು ಹೊಯ್ಕೋತೀರಿ ಹೆಂಗಾರ ಚಾ ಕುಡಿದವ ಹೆಂಗೈತಿ ಚಾ ಚಾ ಸೂಪರ್ ಆಗಿದೆ ಮತ್ತ ಬೊಂಬಾಟ್ ಆಗಿದೆ ಮತ್ತ ಫ್ಯಾಂಟಾಸ್ಟಿಕ್ ಹನುಮಪ್ಪ ನೋಡಿ ಹನುಮಪ್ಪ ಯಾಕ ಒಂದು ಕೊಟ್ಟಂದ್ರೆ ಹನುಮಪ್ಪ ಹಾಕಿ ಯಾಕ ಸುಮ್ ಮಂದಿ ಮನಿಗೆ ಬಂದಿರ್ತಿ ಚಾ ಕೊಟ್ರೆ ಕುಡಿದು ಇಲ್ಲಿಕ್ಕೆ ಉಪವಾಸ ಏಕಾದಶಿ ದೇವತಂದು ಸುಮ್ಮ ಹೊಳೆ ಹೋಗ್ಬಿಡುದು
ಚಾ ಬಂಬಾಟ್ ಆಗೈತಿ ಗಿಂಬಾಟ್ ಆಗೈತಿ ಹೂ ಬಾರ್ಸೋದು ಎದಕ್ಕೆ ಬೇಕು ನಿನಗೆ ಗೌರೀಶ ಹಾ ಚಾ ಶಿಲ್ಪಿ ಅವ್ರ ಮಾಡಿದ್ದ ಇಲ್ಲ ಅವ್ರು ಆಯ್ ಮಾಡ್ಯಾಳ ಒಟ್ಟು ಆಯ್ಗಳು ಮಾಡಿ ಚಾ ಇಷ್ಟ ಆಗಲ್ಲ ಬರಲ್ಲ ಕರೆ ಹೇಳೋ ಯಾರು ಮಾಡ್ಯಾರ ಶಿಲ್ಪ ಅವ್ರು ಮಾಡ್ಯಾರ ಅದಕ್ಕೆ ಚಲೋ ಆಗೈತೆ ಗೌಲಿತ್ಯ ಅಪ್ಪಾಜಿ ಈ ಮಕ್ಳಿನ ಕಾಫಿ ಕುದಿಯಾಕತ್ತಿದ್ದ ಇಲ್ಲ ಬಲ್ಲು ಚೀಪ್ಲಾಕತ್ತಿದ್ಲು ಅವ್ರ ಕಾಪಿರಿ ಕುಡಿಲಿ ಬಡ್ರಿ ಚಿಪ್ಲಿ ನಿನ್ ಗೌಡ್ರಿ ಏನ್ ಹೇಳ್ಯಾರ ತುಂಬ ಕುಂದ್ಲತ್ತಿಲ್ಲ ಅಲ್ಲ ಹಾ ನೀ ಸುಮ್ಮ ಕುಂಡ್ರು ಹೋಗ ತುಂಬ ಕುಂದ್ಲಾಕ ಅಲ್ಲಿದ ಇಲ್ತನ ಕಲ್ತಿದ್ದೇನೆ ನೀವು ಕಲ್ಯಾಣ ನಾವಲ್ಲೇ ಬನ್ನಿವಲ್ಲ ಅಂದಿ ಯಾರಿಗ್ ಬೇದಿಲ್ಲ ನೀ ಇವ್ ನೋದು ಅಂದಲೇ ಉಳಿದ್ಲೇ ಇಲ್ಲಿಕ ನನ್ನ ಕೈಯಾಗ ಮೋಡ್ರ್ ಹಾಕಿದ್ದೀನಿ ನಿನಗೂ ನೋದು ಆ ನಿನ್ನ ತಿಂದಿದ್ದ ಬಂದ್ ಬಿದ್ಲೆ ಗೂಟ್ ಗೋಡೆ ಆಗಿತ್ತು ನಾ ಏನ್ ಕಿತ್ಲಿಲ್ಲ ಅದನ್ನ ಅಲ್ಲೇ ಹೋಗಿ ಸಾಯಪ್ಪ ಚಾ ಕಪ್ ಓದಿ ನೀ ಗೌರೀಶನ ಹೋಗಿ ಬರ್ಲ ನಡಿ ಮತ್ತೆ ಹೊಳ್ ಬರ್ತೀನಿ, ಚಾ ಗೌಡ್ರು ಕುಡ್ದು. ಅಲ್ಲ ಏನು ಕಳ್ಸಾಕ ಕುಂತಿಲ್ಲ ಅವ್ರು ನೀನು ಹೆಗಲ ಮೇಲೆ ಕುಂಡ್ರಿಸ್ಕೊಂಡೇನ ಇಲ್ಲ ಇಲ್ಲ ಮೀಟಿಂಗ್ ಐತೈತ್ರಿ ಅರ್ಜೆಂಟ್ ಮೀಟಿಂಗ್ ಐತೆ ಮಾತಾಡ್ತಿ ಅಲ್ಲ ಕಳ್ಸಾಕ ಕುಂತಿಲ್ಲ ಅವ್ರು ಮೀಟಿಂಗ್ ಏನೋ ಐತೈತಿ ಎದರ್ದ ಅದೇನ ಸಾಲಿ ಮೀಟಿಂಗ್ ಐತೈತ್ರಿ ನಾಳೆ HDMC ಅಧ್ಯಕ್ಷ ಆಗವ್ರು ಎಮ್ಮಿ ಬೋಳಿಸೋದತ್ತರಿ MBBS ಅದು ನೋಡಿ ಕರ್ಮರಾಜ್ ಅವರು ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ ದಿನ ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದು ಫೋನ್ನಲ್ಲಿ ನೀವು ಕೇವಲ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟಿದ ಹಬ್ಬ ಅಂದ್ರೆ ನಾನೇನಾದ್ರೂ ಒಂದು ಕಾಣಿಕೆ ತಂದು ಕೊಡ್ತಾ ಇದ್ದೆ ಅಲ್ವಾ ಕಾಣಿಕೆನ ಹಾ ನೋಡೋಣ ಮುಂದ್ ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ ಅಟ್ಟು ಮೀರಿ ನಿನ್ನ ಕಾಣಿಕೆ ಕೊಡ್ಬೇಕು ಅನಿಸಿದ್ರ ಅಲ್ಲೊಂದು ಹಳಿ ಟಮ್ ಟಮ್ ನಿಂತೈತಿ ಅದ್ರಾಗ ಹೇರ್ಕೊಂಬ ಹೋಗ ಕಾಣಿಕೆ ಟಮ್ ಟಮ್ ದ ತರ್ತಾರನ್ಲೇ ಗಣಪತಿ ತಂದು ತರ್ತೀವಿ ಗಿಫ್ಟ್ ಏನ್ ದೊಡ್ಡ ಆಗದ ಏ ಬಾಯ್ಲೆ ನಿಮ್ ಮನ್ಯಾಗ ಫಂಕ್ಷನ್ ಐತತ್ತಲ್ಲ ಇವತ್ತ ಗೌಡ್ರ ಮನೆ ಅಂದ್ಮೇಲೆ ದಿವ್ಸಕ್ಕೆ 100 ರೂಪಾಯಿ ಫಂಕ್ಷನ್ 100 ಫಂಕ್ಷನ್ ಇರ್ತಾವ ಏನಾಗೈತ ನಿನಗೆ ಇವತ್ತ ಅದೇನ್ ಕಿವಿ ಗ್ಯಾಡಿ ಕೆಂಪಾತು ಅವಾಗ ಹಿಂಗಾತದ ಅಲ್ಲ ಏನ್ ತಿಳ್ಕೊಂಡಿ ನೀನು ಅದು ಏನೈತಿ ಶಿಲ್ಪ ಅವರ ಹುಟ್ಟು ಹಬ್ಬ ಇಟ್ಟು ಮಂದ್ಯಾಗ ಏನ್ ಹೇಳ್ತಾನ್ರಿ ನೀ ಏನ್ ತಿಳ್ಕೊಂಡಿಲ್ಲ ಅದು ಅವರ್ದು ಇವತ್ತಲ್ರಿ ಏನದ ಅದು ಅದು ಅವರ್ದು ಇವತ್ತ ಇದು ಅದೇನೋ ಕುಟ್ಟು ಹಬ್ಬ ಐತಲ್ಲ ಅದು ಹುಟ್ಟು ಹಬ್ಬ ಅಲ್ಲ ಸೊಮ್ಮು ಕುಂದಲಿಲೆ ತಿಮ್ಮ ತುಮ್ಮ ಕೂತಂದ ಅದು ಕುಂದಿತ್ತು ಕುಂದಿರತ್ತಲ್ಲ ಸೊಮ್ಮು ಕುಂದಲ್ಬೇಕ ನೀ ಏನ್ ದೊಡ್ಡೇನು ತೂತಜ್ಞಾನಿ ತಿಳ್ಕೊಂಡೇನೆ ತೂತಜ್ಞಾನಿ ಅಲ್ಲಲ್ಲಿ ಅದು ತತ್ವಜ್ಞಾನಿ ಮಾಮ ಈ ತತ್ವದ ಬಗ್ಗೆ ಎಲ್ಲ ಗೊತ್ತಿರ್ತದೆ ಅವಂಗ ತತ್ವಜ್ಞಾನಿ ಅಂತಲ್ಲ ನಿಮ್ಮಂತರ ಬಲೆ ಏನು ತೂತ ಬಗ್ಗೆ ವಿಚಾರ ಮಾತಿಲ್ಲ ನಿಮಗೆ ತೂತಜ್ಞಾನಿ ಅಂತ ಏನ್ ಹೊಸ ಹುಟ್ಸಾತ್ರಲ್ಲ ಮತ್ತೆ ಏ ಪಾಲೆ ನಿನಗೆ ಕನ್ನಡದಾಗ ಅನ್ಲಾಕ್ ಬಲ್ಲಿ ಕನ್ನಡ ಇಂಗ್ಲೀಷ್ದಾಗ ನಮ್ಮಂತ ತಿಂದಿ ಮಕ್ಕಳು ಇರ್ತೀವಿ ಕಲಿಬೇಕಪ್ಪ ಕಲಸಪ್ಪಾಜಿ ನಾನು ಇಂಗ್ಲೀಷ್ ಕಲಸು ಏನು ಅದೇ ಹಂಗೆಲ್ಲ ಮಾತಾಡಬಾರ್ದಪ್ಪಿ ನಿನಗೆ ಇಂಗ್ಲೀಷ್ನಾಗ ಬೇಕದ ಇಲ್ಲಿ ಮಗ್ಗಲ್ದಾಗ ಅದನ್ನು ಒಂದ್ ಸ್ವಲ್ಪ ಕಿಮ್ಮತ್ ಕೊಟ್ಟು ಮಾತಾಡ ಕಿಮ್ಮತ್ತಿಲ್ಲ ಇಂತ 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 ಎತ್ತಲ ಮನುಷ್ಯ ಅನಿತಾನ ಅವಂಗಂತ ಏನ್ ಕಿಮ್ಮತ್ತಿಲ್ಲ ನಮ್ಮ ಮಾಮಂದ ಏನ ತಿಳ್ಕೊಂಡಿಲ್ಲ ನೀವು ಏನು ಎಲ್ಲೇ ಮಾಮ ಹಾ ಹೇಳ ನಿನ್ ಬಗ್ಗೆ ಏನ ತಿಳ್ಕೊಂಡ್ರಿ ನಮ್ಮ ಮಾಮಂದ ಹಾ, ಹಾ, ನಮ್ಮ ಮಾಮಂದ ಏನ ಪೈಕನ ನೀನ್ ಹಾಕೊಂಡ್ ಮಾತಿದ್ಯಾ ಅವನ್ ಏನ ತಿಳ್ಕೊಂಡ್ ನೀವು ಅವನ ಎತ್ತಿನ 4 ಬದಿ ಅವ್ ಮಾತಿದ್ಯಾ ಗಪ್ಪಮ್ಮ ಇನ್ನೊಂದು ಹೇಳ್ತಾರೆ ಅವನ ಹೇಳ್ತಾರ ಹಾದಕ್ಕೆ ಬೇಡ ಯಾಕ ನೀವು ಮುಂದಿನ ಡೈಲಾಗ್ ಹೇಳ್ಬೇಡ ಯಾಕೆ ಮಮ್ಮ ಪಕ್ಕಾ ಇಷ್ಟು ಮಂದಿಯಾಗ ಕಿಮ್ಮತ್ ಕೊಟ್ಟವ ಅಂದ್ರೆ ನೀವು ಒಬ್ಬ ನೋಡಲಿಲ್ಲ ಅಲ್ಲಿ ಲಬ್ಬಿ ಮಮ್ಮ ನಾನು ನಿನ್ ಇಲ್ಲಿ ಇತ್ಕೊಂಡಿ ಇಲ್ಲಿ ಅದಕ್ಕ ಹೇಳಿದ್ರು ಅವ್ರು ಬಬಲೇಶ್ವರದಿಂದ ಇವನ ಕರೆಸ್ರಿ ಅಂತ ಹೇಳಿ ನಾ ಎಂತ ತಿಂದಿ ಬೀಜದನ್ನು ಗೊತ್ತೈತೆ ಅವನಿಗೆ ಬಾಯ್ಲಿ ನಿನಗ ಪರೀಟ್ ಬೀಜ ಅನ್ನೋದು ಗೊತ್ತೈತಿ ನಿನಗ ಕನ್ನಡದ ಕರೆಕ್ಟ್ ಆಗಿ ಕಲಿಯಾಕ ಬಿಡ್ಲಿಕ್ಕಂದ್ರೆ ಇಂಗ್ಲೀಷ್ನಾಗ ಹೇಳ್ಬೇಕಪ್ಪ ಇಂಗ್ಲೀಷ್ನಾಗ ಬೇಕಲ್ಲ ಒಂದು ಹಾದು ತೋರಿಸ್ಲೇನ ಆಡು ನೋಡ್ತೇನೆ ನೋದ ಕೇಳಿಲಿ ರೆಡಿ 1 2 3 4
ಇಲ್ಲ ಅವಲಿ ನಾಯದು ಕಡ್ದಂಗೆ ಹಾಡ್ತಾರ ಹಿಂಗೆ. ಇಲ್ಲ ಇಂಗ್ಲಿಷ್ ಹಾದಂದ ಹಂಗವು ಅತ್ತಿನ ಬದಿದು ಓದುದು ಬಾಯ್ಪತ್ ಮಾಡೋದು ಸುಮ್ಮ ಬಾಯಿ ಬಂದದ ಬದತ್ ತೆಗೆದು ಅಲ್ಲ ಬದಪ್ಪ ಇದ್ರ ಮೂಲ ಕರ್ತೃ ಯಾರು ಅಂತ ಬರದಾರ. ಇದನ್ನ ಮೂಲ ಕಲ್ತು ಅಂದ್ರೆ ನಮ್ ತಿಂದಿ ಕಲ್ಲು ಕಾಕ ಬಾಯ್ಲಿ ವಾಕಕ್ಕೆ ಹೋಗಕ್ ಮಾತಾಕತ್ತನು ನಿನಗ ಕರೆಕ್ಟ್ ಆಗಿ ಕನ್ನಡದಾಗ ಅಂದಿಗೆ ಬರ್ಲಿಕ್ಕ ಇಂಗ್ಲಿಷ್ನಾಗ ಹೇಳ್ಬೇಕು ಆಯ್ತ್. ಅದಕ್ಕೆ ಏನು ತಾಲಂದ್ರ ಹ್ಯಾಪಿ ಬದಿ ತೋದೆ ಯಾಕೆ ಅಡ್ವಾನ್ಸ್ ಹೊಡಿದ್ಯೋ ಬಲ ಬಲ ಬೀಳ್ತಾವ ಅದಕ್ಕವು ಏನದ ಅದಮ್ಮ ಹ್ಯಾಪಿ ಬದಿ ಏನ್ ಎಟ್ಟಾರ ಅಸಹ್ಯ ಮಾತಾಡ್ತೇಲೆ ಬರ್ ಅನ್ನಕ್ ಸದಕ್ ಬರತ್ತ ನಿಮ್ ಜೋಡಿ ಕೂಡ ನನಗೆ ಹ್ಯಾಪಿ ಬದಿ ತೋದೆ ಬರ್ತಡೆ ಹುಟ್ಟು ಹಬ್ಬ ನೀವು ಬೇಸಿ ಅವ್ನು ಹೇಸಿ ನೀ ತೀರಾ ಹೇಸಿ ಹುಟ್ಟು ಹಬ್ಬ ಬರ್ತಡೆ ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ಆಡಿ ಕುಣಿಯೋನಲ್ವಾ. ಅಣ್ಣ ತಂಗಿಯರಿಗೆ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರಿಗೆ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಬೆರಡು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ ಶುಭ ದಿನವೇ ಈ ರಾಜ್ಯ ಹಬ್ಬದಲ್ಲಿ ಸೋದರಿಗೆಲ್ಲ ಬರಬೇಕು ಈ ರಾಜ್ಯ ಸಾಕ್ಷಿ ಹೇಳು ತಂದೆಯೇ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂದೆಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಕಣ್ಣಿಗೆ ಗೌರವದರಿತು ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ನನ್ನ ಇವೆಲ್ಲ ನಿನಗಾಗಿ ತಾನುಷ್ಮಾನ್ಭವ ಅಣ್ಣ ತಂಗಿಯರಲ್ಲಿ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಬರುವುದು ಹಕ್ಕಿನಿರಲು ನಾವಾಗಲೆಂದು ಹೊರಸುತ್ತೀನಿ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ ಅವ್ವನ ಕುಟ್ಟು ಹಬ್ಬ ಶಬ್ದಗಳ ನೋಡಿ ಕರಮರಾಜ್ ಅವರೇ, ನಮ್ಮ ಕರೆಗೆ ಹೋಗೊಟ್ಟು ಬಂದದ್ದು ತುಂಬಾ ಸಂತೋಷ ಆಯ್ತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ MBBS ಓದ್ತಾ ಇದ್ದಾನಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ಹಣಕಾಸಿನ ತೊಂದರೆ ಆದ್ರೆ ನನಗೊಂದು ಫೋನ್ ಮಾಡಿ. ಫೋನ್ ಮಾಡು ಇಲ್ಲಿ ನೀನು ಕೇಳಾಕ ನಾಚಿಗೆ ಬರ್ತಿತ್ತಂದ್ರ ಅಲ್ಲೇ ಗುಟಕ್ಕೆ ಚಾವಿ ಇರ್ತೈತಿ ನೀನು ಎಷ್ಟು ಬೇಕಾದ್ರೆ ತಗೊಂಡು ಹೋಗ. ಆಗಳಿಂದ ನೋಡಕತ್ತಾನೆ ಇರುವ ನಾಲ್ಕು ಮಾತದ ಅವನು ನೀ ಕಸ್ಕೊಂಡ್ ಮಾತಾಡ ನಾ ಏನು ಮಾತಾಡ್ಲಿ. ಇಲ್ಲಿ ಮಮ್ಮ ಹಂಗೆಲ್ಲ ಜಗಲ್ಲದಕ್ಕೆ ಹೋಗ್ಬದ್ಲಿ ನಿಮಗೆ ಏನ್ಲೇ ಮಾತು ಕದಿ ಬಿದ್ದಿದ್ದಾನ ಇಲ್ಲಿ ಇಂಥ ತಿಂದಿ ಮನುಷ್ಯ ಅದನ್ನು ನಾ ಬಲ್ಲು ಕೂತನು ಮಾಡ ಯಾಕೆ ಮಾತಿಲಿ ಈಗೆಲ್ಲ ನಾಳೆಗೆ ಮುಂಜಾನೆ ಎಲ್ಲ ಪಗಲದಿಂದ ಎಲ್ಲ ಕಡೆ ಮಾತಾಡ್ಕೊತ ಹೋಗುನತ್ತ ಅನುರಾಗ ಚೆಲ್ಲಿದನು ಈಗ ಬಂದ್ ಹೋಗಿರೋ ಮುಸುಡಿನ ಯಾವಾಗಾದ್ರೂ ನೋಡಿದೀಯ? ಅಣ್ಣ ಈಗ ಬಂದೋಗ್ರವನ್ನ ಇಲ್ಲ ಅಣ್ಣ ನೋಡಿಲ್ಲ. ನಿಜ ಹೇಳ್ತಾ ಇದ್ದೀಯ? ಹೋ ಅಣ್ಣ ನಿಜಾನೇ ಹೇಳ್ತಾ ಇದ್ದೀನಿ ನೋಡಿಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರತ್ತೆ. ನನ್ನ ತಂಗಿ ಏನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ ಹೇಳು, ಎಲ್ಲಿ ನೋಡಿದೀಯ ಅಂತ. ಅಣ್ಣ ಅದು ಕಾಲೇಜ್ನಲ್ಲಿ ನೋಡಿದ್ದೆ ಅಣ್ಣ. ಕಾಲೇಜ್ ರೇ ಕಾಲೇಜ್ ಅಂದ್ಮೇಲೆ ಒಬ್ರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ ಅಥವಾ ಅಷ್ಟೇನಾ? ಅಷ್ಟೇ.
ಯಾಕೋ ಮೈ ಕೈ ನಡುಗ್ತಾ ಇದೆ? ಅಣ್ಣ ಅದು ತುಂಬಾ ಚಳಿ ಅಲ್ವಾ ಅದಕ್ಕೆ. ಹೌದಾ? ಮುಖ ಎಲ್ಲ ಬೆವರ್ತಾ ಇದೆ? ಅಣ್ಣ ಅದು ಶಕೆ ಅನ್ನಿಸ್ತಿದೆ ಅಣ್ಣ. ಶಭಾಷ್. ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಅರ್ಥ. ಹೇಳು, ಅವನಿಗೂ ನಿನಗೂ ಏನ್ ಸಂಬಂಧ ಅಂತ? ಅಣ್ಣ ಅದು ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ. ನಿಂತಲ್ಲೇ ತೊಂಡ ಕತ್ತರ್ ಸಾಕು ಬಿಡ್ತೇನೆ. ಪ್ರೀತಿ ಅಂತೆ ಅಂತೆ ಕಂತೆ ಸಂತೆ. ಹಂಗವ್ವ, ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಇಷ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಾಕ ಅಷ್ಟ ಚಂದ, ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡಿರೋ ಹೊಟ್ಟೆ ಐತಿ. ಒಂದೊಂದು ದಿನ ಹಸಿ ಚುರುಗುಟ್ಟಿದ್ರ ಯಾರು ಬೇಕಾದವ್ರ ಮನೆ ಹೋಗಿಸ್ತೈತೆ. ಆಗ್ಲೂ ಈ ಜಗತ್ನಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ಒಂದಿದ್ರ ಅಪ್ಪ ಅವನ್ ಬಿಟ್ಟು ಬೇಕಾದ ಖರೀದಿ ಮಾಡ್ಬಾ. ಹಾಗಂದ್ಕೊಂಡಿರೋ ನಾನು, ಹಾಗ್ ಬಾಳ್ತಾ ಇರೋ ನಾನು. ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಂದಲ್ಲ. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಆ ಭಿಕಾರಿಗೂ ಒಳ್ಳೇದು. ಈ ನಿನ್ನ ಒಂದ್ ರೀತಿ ಗೋಮುಖ ವ್ಯಾಘ್ರ ಇದ್ದಂಗ. ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ, ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ನಾನ್ ಸರಿ ಇಲ್ಲ. ಅಣ್ಣ, ಮನುಷ್ಯ ಯಾವತ್ತೂ ದುಡ್ಡನ್ನ ತಿಂದು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಣ್ಣ. ದುಡ್ಡು ಇಲ್ಲದೆ ಇದ್ರೂ ಕೂಡ ಎಷ್ಟೋ ಜನ ಬಡವರು ಪ್ರೀತಿಯಿಂದ ನಂಬಿಕೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ನಮ್ಮ ಹತ್ರ ಸಾಕಷ್ಟು ದುಡ್ಡು ಇರಬಹುದು, ಶ್ರೀಮಂತಿಕೆನೂ ಇರಬಹುದು. ದುಡ್ಡಿದೆ ಎಂಬ ಅಹಂಕಾರದ ಮದದಿಂದ ಚಪ್ಪಲಿನ ಬಂಗಾರದಲ್ಲಿ ಮಾಡಿಸಿದ್ರು ಕಾಲಲ್ಲೇ ಹಾಕೋಬೇಕೆ ಹೊರತು ತಲೆ ಮೇಲೆ ಹೊತ್ಕೊಂಡು ತಿರ್ಗ್ಲಿಕ್ಕೆ ಆಗೋದಿಲ್ಲ ಅಣ್ಣ. 4 ಅಕ್ಷರ ಕಲ್ತ ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳೋಷ್ಟು ದೊಡ್ಡಳಾಗ್ಬಿಟ್ಟಾಳೆ ನನ್ನ ತಂಗಿ. ನಿನ್ನನ್ನ ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ, ಕೆಟ್ಟ ನಾಡ್ತಾ ಇರೋ ನಿನ್ನ ಹೊಲಸ ಮನಸ್ಸು. ಅದಲ್ಲ, ಅದನ್ನ ಸರಿ ಮಾಡ್ಕೋ. ತಂಗಿಯವ್ವ, ತಂದೆ ತಾಯಿಗಳ ತೀರಿ ಹೋದ ನಂತರ ಇದೇ ಬೆನ್ ಮೇಲೆ ಕೂರಿಸ್ಕೊಂಡು ಇದೇ ಕೈಯಾರ ತಿನಿಸ್ ಬೆಳೆಸಿದ್ದೀನಿ. ಬೀದಿಲಿ ಹೋಗೋ ಭಿಕಾರಿಗೆ ಕೊಟ್ಟು ಮದುವೆ ಮಾಡಕ್ಕಲ್ಲ, ನಾನ್ ತೋರಿಸಿರೋ ಗಂಡಿನ ಜೊತೆ ಕೊಟ್ಟು ಮದುವೆ ಮಾಡಾಕ. ಅಣ್ಣ, ಇದು ನಿಮ್ಮ ಕೊನೆ ನಿರ್ಧಾರ. ಹಾಗಾದ್ರೆ ನಾನು ನಿನ್ ತಂಗಿ, ನಿನ್ನ ಮೈಯಲ್ಲಿ ಹರಿತಾ ಇರೋ ರಕ್ತಾನೆ ನನ್ನ ಮೈಯಲ್ಲಿ ಹರಿತಾ ಇರೋದು. ನಿಂದ ಹೇಗೆ ಒಂದೇ ಒಂದು ಕೊನೆ ನಿರ್ಧಾರ ಇದೆಯೋ, ನಂದು ಒಂದೇ ಒಂದು ನಿರ್ಧಾರ ಇದೆ. ನಾನು ನನ್ನ ಮನಸ್ಸಲ್ಲಿ ಇಷ್ಟಪಟ್ಟು ಆಸೆ ಪಟ್ಟು ಪ್ರೀತಿ ಮಾಡಿರೋದು ಕರ್ಮರಾಜ್. ನಾನೇದ್ರು ನನ್ನ ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಅದು ಕರ್ಮರಾಜ್ನಲ್ಲಿ ಮಾತ್ರ ಸಾಧ್ಯ. ನೀವೇನಾದ್ರೂ ಅಂತಸ್ತಕ್ಕಂತೆ ವರ್ಣ ತಂದು ಮದುವೆ ಮಾಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ದೆ ಆಗಿದ್ರೆ, ನೀವು ತಾಳಿ ಕಟ್ಸೋದು ಪ್ರೀತಿಯಿಂದ ಸಾಕಿರುವ ಈ ನಿಮ್ಮ ತಂಗಿ ಕೊರಳಿಗಲ್ಲ, ಸತ್ತು ಹೆಣವಾಗಿ ಬಿದ್ದಿರುವ ನಿನ್ನ ತಂಗಿ ಕೊರಳಿಗೆ. ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ನಾನು ಚಿಕ್ಕವಳಿರುವಾಗಲೇ ನಿನ್ನ ಕತ್ತೆಚ್ಚಿ ಸಾಯಿಸಿದ್ರೆ ಎಷ್ಟೋ ವಾಸ ಇತ್ತು. ಊರ್ ಜನಗಳ ಮುಂದೆ ನನ್ನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ಬಿಟ್ಟೆ. ಅಲ್ಲೇ ನೀನೇ ನನ್ನ ತಂಗಿನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಅನ್ನಿಸ್ತಾ. ಹೇಳ್ಬೇಡವಾ ಅಂತ ಬಡ್ಕೊಂಡೆ ನಿನಗೆ. ಹೇಳ್ಬಿಟ್ಟಿ ಮೊದಲ ತಲಿ ರಾಂಗ್ ಮನುಷ್ಯ ಗುಳಿಗೆ ಅವನು. ಬಾವ ಇಲ್ಲಿ ಒಟ್ಟೇನ ನೀ ಅವನು ಅವು ಮಾಡಕತ್ತಿ, ಒಟ್ಟು ಅವನು ಇದು ಪ್ರೀತಿ ಮಾಡಕತ್ತಿ. ಹೌದು ಗೌರೀಶ್. ಈಗ ಒಟ್ಟು ಏನ್ರಿ ಮಾಡಿ ಶುದ್ಧ ಮಾಡ್ಬೇಕನ, ಒಟ್ಟು ನಾ ಏನ್ರಿ ಮಾಡ್ತೀನಿ ಸುಮ್ಮನೆ. ಅಪ್ಪರ ನೋಡ್ರಿ, ಒಂದು 4 ಮಾತು ಹೇಳಿದ್ರೆ ಹೇಳ್ತಾನು, ಇಲ್ಲಂದ್ರೆ ದನಗಳು ಬಿಟ್ಕೊಂಡು ಹೊಲಕ್ಕೆ ಹೋಗ್ತಾನೆ. 4 ಮಾತು ಹೇಳ್ಬೇಕಂತ ಮನಸ್ಸು ಬಂದೈತಿ. ಅದು ತನಗೆ ತಿಳಿಲಿಲ್ಲ ಅಂದ್ರೆ ಗ್ವಾಡಿ ಕೇಳ್ಬೇಕಂತ ಹಿರಿಯರ ಹೇಳ್ಯಾರ. ಆಯ್ತು, ಹೇಳಿ ನಿಂದಟ್ ಏನೈತೆ ಆಗ್ಲಿ. ಈಗ ನೋಡ್ರಿ, ತಪ್ಪ ನಿಮ್ದೈತ್ರಿ. ಏನಲ್ಲಿ ಮೊದಲ ತಂಗಿಯವ್ ಸಣ್ಣಕ್ಕಿದ್ದಾಗ್ರಿ ಪಾಟಿ ಪೆನ್ಸಲ ಬುಕ್ಕ ಪೆಕ್ಕ ಮತ್ತು ಅರಿವಿ ಅಂಗಿ ಚಡಿ ಎಲ್ಲ ಕೊಡ್ಸಿರಿ. ಎಲ್ಲ ಮಾತಿಗೆ ಹೇಳ್ರಿ, ಎಲ್ಲ ಕೊಡ್ಸಿರಿಲ್ರಿ. ಮತ್ತೆ ಇದನ್ನೊಂದು ಕೊಡಿಸ್ಬಿಡ್ರಿ. ಒಂದ್ ವೇಳೆ ನನ್ನ ಜಾಗದಾಗ ನೀ ಇದ್ದ ನಿನ್ನ ತಂಗಿ ಏನ್ರ ಅಂತ ಬಿಕಾರಿ ಮದುವೆ ಆಗ್ತಾನಂದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೇನ? ಕಾಲು ಬಿದ್ದು ಕೊಡ್ತಿದ್ನಪ್ಪ. ಬಿಕಾರಿ ಬುದ್ಧಿ ಬಿಕಾರಿ ತರನ ಯೋಚನೆ ಮಾಡುತ್ತೆ. ಸಾಧ್ಯ ಇಲ್ಲ. ಅಂತ ಸಂದರ್ಭ ಏನಾದ್ರೂ ಬಂದದ್ದೇ ಆದ್ರೆ 7 ತೊಟ್ಟು ವಿಷ ಹಾಕಿ ಕೊಂದಾಕ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನಾರೆಲ್ಲಿ ನಡೀತೈತೆ ಅಂದ್ರಿ, ಬಿಡ್ಬೇಡ್ರಿ.
ಸುಮ್ಮ ಒಂದು 2 ವರ್ಷ ಮದುವೆ ಮಾಡ್ತೀವಿ ಅಂತಂದು ಮುಂದೆ ಒತ್ತರೆ ಆಮೇಲೆ ಪ್ಲೇಟ್ ಚೇಂಜ್ ಕ್ಯಾನ್ಸಲ್ ಅಳಿಸಿಬಿಡ್ರಿ ಅದನ್ನ ಗೌರಿಯ ಓರಿ ಇದ್ರೊಳಗೆ ಏನಾರ ಒಂದು ಸ್ವಲ್ಪ ಫರಕ್ ಆತು ನಿನ್ನ ಪ್ಲೇಟ್ ಚೇಂಜ್ ಮಾಡಿ ನಾ ಆರಕ್ಕೆ ಸಹಿತ ನಿಮ್ಮ ಜೊತೆ ಬರೋದಿಲ್ಲ ರೀ ಬೇರೆ ಫಿಕ್ಸ್ ಆಗಿಲ್ಲ ಆಯ್ತು ರೀ ನಾ ಹೇಳ್ತೇನೆ ತೋರಿ ಅವ್ರಿ ಬರ್ರಿ ಅವ್ರ ಈಗ ನೋಡ್ರಿ ಗೌಡ್ರು ಹೇಳ್ಯಾರು ಎಲ್ಲದಕ್ಕೂ ಹ್ಞೂ ಅಂದಾರ ಗೌಡ್ರು ಆದ್ರೆ ಒಂದ್ ಷರತ್ತು, ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡೋವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರ್ದಂತ ಹೇಳು. ನೋಡ್ರಿ ಇನ್ನು ಮತ್ತೆ ನೀವು ಡೈಲಿ ಸಾಲಿಗೆ ಹೋಗಿರ ಸರ್ ಜೋಡಿ ಮೇಡಮ್ಗಳ ಜೋಡಿ ಅಷ್ಟ ಮಾತಾಡೋದು ಮತ್ತೆ ಸಾಲಿಗೆ ಬಸ್ನೇ ಹೋಗ್ಬೇಡ್ರಿ ನೀವು ಅವು ಆಧಾರ್ ಕಾರ್ಡ್ ಭಾಳ ಆಗ್ಯಾವತ್ತಂದು ಮಂದಿನ ಜಗ್ಜಿಗೆ ಹೊರಗೆ ಹೋಗ್ಯಾತಾರತ್ ನೋಡ್ರಿ ಅಲ್ಲೇ ನಾನು ಟಮ್ಟಮ್ ಎತ್ತಿ ಟಮ್ಟಮ್ದಾಗ ನಾನು ಹೊಡಿತೀನಿ ನೀವೇ ಹಿಂದ್ಕೊಂಡ್ರಿ ಮತ್ತು ಸಾಲ್ಯಾಗತಿ ಅವು ಶಿವರಾಜ್ ಕುಮಾರ್ ಬರಾವನ ರೀ ಅವ್ನ ಜೋಡಿ ಸ್ವಲ್ಪ ನೋ ಮಾತಾಡಿಂಗ ನೋ ಮೀಟಿಂಗ ನೋ ಕಿಸ್ಸಿಂಗ್ ರೀ ಆಮ್ಯಾಗ ಗೌಡ್ರ ಒಪ್ಪಿಗೆ ಕೊಟ್ಟಿಂದ ನಾವೆಲ್ಲ ಮಾತಾಡ್ಕೊತೀವ್ರಿ ದೊಡ್ಡವರು ಎಲ್ಲರೂ ಕೂಡಿ ಅದಕ್ಕೆ ಆಮೇಲೆ ವಿಚಾರ ಮಾಡ್ತೀವಂತ ನೀವು ಆಮೇಲೆ ಅವ್ರೇ ಮಾಡ್ರಿ ಅಪ್ರೇ ಮಾಡ್ರಿ ಹಾಂ ರೀ ನಮಗೆ ಸ್ವಲ್ಪ ಹಸುವಾಗೈತಿ ಸ್ವಲ್ಪ ಎಗ್ರೈಸ್ ಮಾಡ್ರಿ ಸರಿ ಗೌರೀಶ್. ಏನ್ ಹೇಳಿದ್ಲಲ್ಲಿ ತಂಗಿ? ಹೇಳ್ರಿ ಏನಂತ? ಈಗ ನಾಳೆ ಎಲೆಕ್ಷನ್ ಬಂದು ಅಂತ ನೀವೇನೋ ಎಲೆಕ್ಷನ್ ಇದ್ರ ಅವ್ರ ಇರ್ತಲ್ಲ ಇಲೆಕ್ಷನ್ ನಾನು ಏನು ಹೊರಗೆ ಬರ್ತೈತೆ ಇವ್ರಿಗೆ ಹಿಂಗೆ ಮಾಡ್ತಾರೆ ಏನು ನಿಲ್ತಾ ಬೀಳ್ತಾರೋ ಹಿಂಗೆ ಗ್ಯಾರಿಸಿ ಬರ್ತಾರೋ 4 ಸಲ ಗೆದ್ದಂಡಿ ನಾ ಹತ್ರ ನೋಡಿಲ್ರಿಪ್ಪ ಈಗ ನೋಡ್ರಿ ಊರಾಗ ಈ ನಾಳೆ ಎಲೆಕ್ಷನ್ ಆದ್ಮೇಲೆ ಮತ್ತು ಊರಾಗ ವಜ್ಜಾದ ಮಂದಿ ಎಲ್ಲ ನೀವು ಹೊಲ್ದಾಗ ರೀ ಹೊಲ್ದಾಗದಕ್ಕೋ ಓಟ್ ಹಾಕಕ್ ಬರ್ತಾರ, ಊಟಕ್ಕೆ ಬರ್ತಾರ ಮನೆಗೆ ಓಟ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ರಿ ಊಟಕ್ಕಂತೂ ನಕ್ಕಿ ಇರ್ತಾರ್ರಿ ಅಲ್ಲ ಊಟಕ್ಕಂತೂ ಇದ್ದೇ ಇರ್ತಾರ್ರಿ ಮತ್ತು ಅದಕ್ಕೆ ಎಲ್ಲರಿಗೆ ಸ್ವಲ್ಪ ಅಡಿಗೆ ಮಾಡೋದು ನನಗೂ ಹೋಗ್ಬೇಕು ಈಗ ಬೇಸರ ಆಗತ್ತಾನ ಸ್ವಲ್ಪ ನಾ ಕುತ್ಕೊಂಡು ಬೇಸನ ನೀವು ನಾದಕ್ಕೆ ಅಂತ ಅಲ್ಲಿ ಹಿಟ್ರಿ ಇಲ್ಲಿ ನಿತ್ರ ನಾನು ಇನ್ನ ಅಂತಾನ ಹಂಗಂತ್ರಿ ಯಾಕಲೇ ಮಾಮ ಬತ್ತಿ ಅದಕ್ಕೆ ಕೊತ್ತ ಬಿದ್ದು ಬಾಬಾ ನಾವು ಊರಿಗೆ ಹೋಗ್ತದೆ ಯಾಕೋ ಮತ್ತೇನ್ ಮಾಡ್ಲಿ ಮಾಮ ಅವ್ದಿಬ್ದು ತುದ್ದು ಮಾಡ್ಕೊಂಡ್ಬಿಡ್ತಾಳ ಅವನ ಆಕೆ ತಿಲಿಪಿ ಮತ್ತು ಮೂಲ ಪೂತಿನ ಮನುಷ್ಯನಲ್ಲ ಅವ್ಲಿಬ್ರು ತುದ್ದು ಆಗಿಬಿಡ್ತೇವ್ ಮಾದಾಯ ಅವ್ರೇನ್ ಸುದ್ದಿ ಮಾಡ್ಕೋತಾರ ಮತ್ತೇನು ಮಮ್ಮ ಅವ್ರಿಬ್ರು ತ್ಯಾಕುದೆತ್ತ ನಾನು ಓದಿನಿ ಅವನವನು ಅನುಲಾಗ ತೆಲ್ಲಿದ್ಲು ಅತ್ತ ಅನುಲಾಗ ತೆಲ್ಯಾಲೋ ಇನ್ನು ಅಲ್ಬಿ ತಗೊಂಡು ಒಲಿತ್ಯಾಲೋ ಯಪ್ಪ ಒಂದು ತಿಳಿವಂತ ಅದ ಮಮ್ಮ ಅವನಲ್ಲ ಮೂಲ ಪೂತಿನ ಮಂತ್ಯ ಅವನ್ ತೆಕ್ಕ ದಿವೋ ತಿಮ್ಮೈತತ್ತ ನಿಮ್ ತಂಗಿ ಅಂತಕ್ಕ ತೂತ್ ಒದಾಯ್ತತ್ತ ವಡಾಫೋನ್ ಸಿಮ್ ತಿಮ್ಮೈತಿತ್ತ ನಂದು ನನ್ನ ಬದಕ ತಾತ ತಕೊಂಬ ನೆತ್ ಬದಕ ಬದಲ್ತಾವ ಮಾದಾಯ ಅಲ್ಲ ಊರಾಗ ಟವರ್ ಇಲ್ಲ ಸಿಮ್ ಇಟ್ಕೊಂತ ಅಡ್ಯಾಡ್ರ ಏನ್ರ ಸಿಗ್ನಲ್ ಬರ್ತೈತೇನ ನಿನಗೊಂದು ಏರ್ಟೆಲ್ ಸಿಮ್ ಕೊಂಡಿಸ್ಕೊಡ್ತೀನಿ ಏ ಮಾಮ ಬ್ಯಾದ ಮಾದಾಯ ಹಿಂದಿನ ತ್ಯಾದದ ಪಿನ್ನ ಬಾದಾಗಿತ್ತು ನಂದ ಹೊಸದೊಂದು ಚಾರ್ಜರ್ ಕೊಂಡಿಸ್ಕೊಡ್ತೀನಿ. ಚಾದಲ್ಲ ಅದು ಹಾಕು ಪ್ಲಗ್ ತುತ್ತು ಹೋಗಿಬಿಟ್ಟತಿ ಬ್ಯಾದ ಮಾದಾಯ ಆಕೆ ಒತ್ತ ನನ್ನ ತೇಲಂಗಿಲ್ಲ ಮಮ್ಮ ಪದ 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 ಬರೀತಲ್ಲ ಆಗಲೇ ಚಾ ಮಾಡ್ಕೊಂಡು ನಂದು ಏನ್ ಮಾಡಿದ್ರೆ ಗೊತ್ತಿನ ಬಾಯಾಗ ಹಾಲು ತುಳುವೆ ಅಲ್ಲ ನೀರು ತುಳುವೆ ಅಲ್ಲ ಮತ್ತು ಎಲ್ಲ ತಲ ತಕ್ಲಿ ಚಾಪಡಿ ಎಲ್ಲ ಹಾಕಿ ಒಯ್ದನ್ನ ಜಾತಿ ಮೇಲೆ ಕುಂದಿತ್ತು ಬಿತ್ತಲ್ಲ ಹಿಂದೆ ನೋಡಿ ಹೆಂಗಾಗಿತ್ತು ತುತ್ತು ಮಂಗೆ ಆಗೈತಿ ನೋದಿಲ್ಲಿ ಅಲ್ಲಲೇ ಆಕಿ ಜೋಡೆ 4 ಮಾತು ಪ್ರೀತಿಲೇ ಮಾತಾಡೋ. ಏನ್ ಮಾತಾಡ್ಲಿ ಪ್ರೀತಿಲೇ ಮಾತಾಡಕ್ಕೆ ಆಕೆ ಒತ್ತ ನನ್ನ ತೇಲಂಗಿಲ್ಲ ಹೆಂಗ ಮಾತಾಡ್ಲಿ ಅದೇ ಹೋದಿತ್ತಲ್ಲಪ್ಪ ಪಾದ್ದು 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 ಅಲ್ಲ ಲವ್ ಮಾಡಕಿನ್ ಲವ್ 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 ಮಮ್ಮ ನನಗ ಅವು ಮದದು ಗೊತ್ತೈತಿ ಇದು ಯಾವ್ದಿದು ಅವ್ವ ಲವ್ ಮಾಡೋದು ಗೊತ್ತಿಲ್ಲ ಇಲ್ಲಪ್ಪ ನಾನು ಕೇಳಲ್ಲಿ ಹೇಳ್ತಾರಲ್ಲ ಯಾರು ಅಣ್ಣನ ತಮ್ಮದಲ್ಲಿ ಕೂತಾನ ಬುದು ಒಪ್ಪ ಪಾಪ ಹಂಗೆ ಯಾಕೆ ಅವನು ಲಗದ್ನ್ಯಾಗ ವಯತ್ನಾಗ ಅದ ಈಗ ಅವ ಲಗದ ಅವು ಮಾತಾಡ್ಬೇಕ ಅವನು ಲವ್ ಮಾತಾಡಂಗಿಲ್ಲ ಅವ ಬರೀ ಅವ್ವ ಮಾತಾಡಿಗೆಲ್ಲ ಬ್ಯಾದ ಮದಯ ಅಕ್ಕಿನ ಒತ್ತ ಅವು ಮದದು ಅಲ್ಲ ಅದ ಲವ್ ಮದದು ಅಲ್ಲ ಒತ್ತ ಮತ್ತೇನು ನೋಡೋ ಬ್ಯಾದ ಏನ್ರಿ ಮಾತನ ಏನು ಮಾಡ್ತಿ ಏನ್ ಮಾಡಿದ್ದೀನಿ ಹೇಳ್ಬೇಡ ಇಷ್ಕ್ ಇಷ್ಕ್ ಮೊಹಬ್ಬತ್ ಇಷ್ಕ್ ಮೊಹಬ್ಬತ್ ಇಚ್ಕ ಇಷ್ಕ್ ಇಷ್ಕ್ ಮಮ್ಮ ನನಗ ಉಚುಕನ್ಯಾಗ ಮಾದದು ಗೊತ್ತ ಗಂಡಸರ ಹೌದಿಲ್ಲ ಗಪ್ಪ ನಿನಗೆ ತೋಲುತ್ತನು ಏನ ಏನ ಅದ ಮಮ್ಮ ಆದಲಕ್ಕಾದ ಅದು ನೋಡ್ಬೇಕಾಗಿತ್ತು ನಾ ಫೀಮೇಲೋ ಮೇಲೋ ಒತ್ತ ಒಂದು ತಿಳಿದಾಗಿತ್ತು ಮಾದಾಯ ಆಯ್ಕೆ ಒತ್ತ ನನ್ನ ತೇಲಂಗಿಲ್ಲ ಮಮ್ಮ ಬಾಲ್ಕದ ಬುದಿತಲು ಒಂದು ಕೆಲಸ ಮಾಡ ಏನ್ ಮಾಡ್ಲಿ ಒಂದು 5,000 ರೂಪಾಯಿ ತಗೋ ಗೋಕಾಕ್ ಪಾಲ್ಸ್ ಒತ್ತ ಬೇದಗಪ್ಪ ಒಂದು ಕೆಲಸ ಮಧ್ಯೆ ಹೆಂಗಾಕತಿ ಆಕಿಗೆ ನಿದ್ದೆ ಗುಳಿಗೆ ಹಾಕ್ತಾನ ನಿದ್ದೆ ಗುಳಿಗೆ ಹಾಕಿ ಅವು ಮಾತನ ನಿದ್ದೆ ಗುಳಿಗೆ ಹಾಕಿ ಲವ್ ಮಾಡಿದ್ರೆ ನೀವ್ ಮಾಡಾಕತ್ತೆ ಏನ್ ಅವ್ರು ಮಾಡತ್ತಾರ ಇವ್ರು ಮಾಡತ್ತಾರ ಯಾರು ಮಾಡ್ತಾರ ಅಂತ ಏನು ಗೊತ್ತಾಗೋದಿಲ್ಲ ಏ ಮಾದ ಯಾಕೆ ಗೊತ್ತಾಗೋದ ಬ್ಯಾದ ಓಯಪ್ಪ
ಗೊತ್ತಾದ ಯಾಕೆ ಗೊತ್ತಾದ ಪದ ಹೊದಿತಾನು ಸುಮ್ಮನೆ ನಿಧಿ ಗುದಿ ಹಾಕಿ ಅವು ಮಾಡಿ ಬಿಡುದ ಅವನು ಬಾಟ್ಲಿ ತೊಟ್ಟು ಹುಚ್ಚಿ ಬಿಡದ ಹೊಯ್ಕೊತ್ ಹೋಗಲೇಕ ಹಾಗತ್ತೀನಿ ಇಲ್ಲಿಗಪ್ಪ ಅಂದ್ರೆ ನಿನಗೂ ತಂಗಿದಲ್ಲ ನಿನಗೂ ತ್ಲಾಸ್ ಆಗುದ ಮಮ್ಮ ಒತ್ತು ನೀ ನನ್ನ ಬೆನ್ನ ಹಿಂದಿರ್ತಿಲ್ಲ ಪಕ್ಕ ನನ್ನ ಬೆನ್ನ ಹಿಂದಲ್ಲಿರ್ಬೇಕ ಬೆನ್ನ ಹಿಂದಿತ್ತು ಏನೋ ಹಂಗೆ ಹೊಲದ ಕೆಲಸ ಮಾಡ್ಬಾದ ಮತ್ತ ಅಂದ್ರೆ ಒತ್ತು ನೀ ನನ್ನ ತಪ್ಪೋ ತೆಗಿದಬೇಕ ಯಾಲ ಗೊತ್ತಿಲ್ಲ ಹೆದಿ ಎತ್ತಿದ ಗತ ಗತ ಸದಪ್ಪ ಅವನು ನನಗೆ ಕದಿದ ಆಲಿಕ ನೆಕ್ಕಿರಿ ಆನಂದ ಪಟ್ಕೊಲ್ಲ ಅವನನ್ನ ಏನ್ ಮಾಡ್ತಿ 5 ತಾಲೂಕು ಕೂತನಂದ್ರೆ 1000 ರೂಪಾಯಿ ತಗೋ ಗೋಕಾಕ್ ಫಾಲ್ಸ್ ಪಿಕ್ನಿಕ್ ಕರ್ಕೊಂಡು ಹೋಗಿ ಮಮ್ಮ 5 ತಾವಲ್ಲಿ ಬ್ಯಾದ ಬಲೆ 100 ರೂಪಾಯಿ ಕೂತ 5 ರೂಪಾಯಿ ಹೋದಲ್ಲ ಈಗ ಕಿತ್ತೆ ಹೋದಿ ತುದಿ ಮಕ್ಕಳು ಬಾಂಧದ ಒತ್ತ 100 ರೂಪಾಯಿ ತಾಕು 100 ರೂಪಾಯಿಗೆ 3 ಪೇದೆ ತಗೋತಾನ 100 ರೂಪಾಯಿದಾಗ 3 ಪೇಡೆ 3 ಪೇದೆ ಒಂದು ಏನು ನಂದಿತ್ತ ನಂದು ಅಕ್ಕಿ ಬಾಯಾಗ ಹಾಕಿದ ನಂದ ಬಾಯಾಗ ಹಾ ಇನ್ನೊಂದು ಉಳಿತಲ್ಲ ಹೌದಲ್ಲ ಅದನ್ನ ನಿತ್ಲ ಬೂಲ್ತಾ ಹಿಡಿತೈತೆ ಅದು ಒಂದು ಕೆಲಸ ಮಾಡ್ತಾನೆ ಮಮ್ಮ ಅದನ್ನ ತಂದು ನಿನ್ನ ತೊಂದ್ಯಾಗ ತುಟ್ಟ ಶಬಾಷ್ ಧರ್ಮಣ್ಣ ಶಬಾಷ್. ಆವತ್ತ ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನ್ನ ನನ್ನ ತಂಗಿ ಮೇಲೆ ಎತ್ತು ಕಡ್ದಿಯಲ್ಲ ಶಬಾಷ್. ಇದು ವೈರತ್ವ ಅಂದ್ರ ಏಯ್ ಧರ್ಮ, ಯಾವಾಗ ನಿನ್ನ ಮನೆ ಗಂಡಿನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬೆತ್ತು ಆವಾಗ್ಲೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ. ಸತೀಶ್ ಶಿರೋಮಣೆ ಸಾವಿತ್ರ ನಿನ್ನ ಮದನ ಮಂದಿರದ ಕದವನ್ನು ತೆಗೆದು ಹದವಾದ ಹರಿಯದಲ್ಲಿ ಚೇನುಕೊಳ್ಳಿ ಈ ಶ್ರೀಕಾಂತ್ ಗೌಡನ ಗಂಡಸ್ಥನ ಅಂದ್ರೆ ಹೆಂಗೈತೆ ಅಂತ ಮುಟ್ಟಿ ನೋಡ್ಕೋಬೇಕು. ಹಾಗೆ ಇಟ್ಕೊಡ್ತೀನಿ. ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರನ್ನು ರಕ್ತ ಕಣ್ಣೀರ್ ಹಾಕ್ಬೇಕು. ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನ ಅಲ್ಲ. ಧರ್ಮ, ಈ ಶ್ರೀಕಾಂತ್ ಗೌಡ ಅಂದ್ರೆ ಕರಿ ಕಾಳಿಂಗ ಇದ್ದಂಗ, ಕಚ್ಚೋದಲ್ಲ ಬರೀ ಉಸಿರಾಡಿದ್ರು ಸತ್ತೋಗ್ತೀರ ನನ್ನ ಮಕ್ಕಳ. ಸಾವಿತ್ರಿ ಬರ್ತಾ ಇದ್ದಾನೆ ನಿನ್ನ ಮದನ, ಸಿದ್ಧ ಮಾಡಿಟ್ಕೋ ನಿನ್ನ ಮಂಚನ.